ಸ್ವಯಂಭೂ ಬಾಯರಿ ಬಸವಣ್ಣನ ವಚನಗಳು. ಅದು ಬಸವಣ್ಣನ ವಚನಗಳು ನಾವು ಹೈಸ್ಕೂಲಲ್ಲಿ ಇದ್ದಾಗ ಕಲ್ತೀವ ಅಥವಾ ಹೈಸ್ಕೂಲಲ್ಲ, ಬಸವಣ್ಣನ ವಚನ ಮಾಡಿದ್ದು ಹೈಸ್ಕೂಲಲ್ಲಿ. ಇವನು ಇನ್ನ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗಿಲ್ಲ ಐ ಥಿಂಕ್ ಸೊ. ಇನ್ನು UKG ನಲ್ಲಿ. 6 ವರ್ಷ ಆಗಬೇಕು. ಹೌದು. ನನಗೂ 2 ಮಕ್ಕಳು, ಇಬ್ಬರನ್ನು LKG ಇಂದನೇ ಓದಿಸಿದ್ದೀನಿ ನಾನು. ಸೊ ಇನ್ನು UKG ಇರೋ ಮಗು ಬಸವಣ್ಣನ ವಚನವನ್ನ ಓದ್ಲಿಕ್ಕೆ ಬರ್ತಾರೆ. ಜೋರಾದ ಚಪ್ಪಾಳೆ ಆ ಮಗುಗೆ ಎಷ್ಟು ಚೆನ್ನಾಗಿ ಬರ್ಬೇಕಂತ ಹೇಳಿದ್ರೆ ಆ ಮಗುವಿನ ವಚನವನ್ನು ಕೇಳಲಿಕ್ಕೂ ನಾವು ಕೂಡ ಕಾಯ್ತಾ ಇದ್ದೀವಿ. ಲೆಟ್ಸ್ ವೆಲ್ಕಮ್ ಸ್ವಯಂಭೂ ಬಾಯರಿ ಆನ್ ಸ್ಟೇಜ್ ಪ್ಲೀಸ್. ಟೆಕ್ನಾಲಜಿ ತುಂಬ ಮುಂದುವರಿದೆ ಮರ್ರೆ. ಥ್ಯಾಂಕ್ ಯು. ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಲಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂದಲ ಸಂಗಮ ದೇವನೊಲಿಸುವ ಪರಿ ನುಡಿದರೆ ಮುತ್ತಿನ ಆರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂದಲ ಸಂಗಮ ದೇವನೆಂತೊಲಿವನಯ್ಯ ಉಳ್ಳವರು ಶಿವಾಲಯವ ಮಾರುವರು ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಸವಯ್ಯ ಕೂಡಲ ಸಂಗಮ ದೇವನಲ್ಲ ಇಲ್ಲವೆಂದಿತು ವೇದ ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ ಒಬ್ಬನೇ ಕಾಣಿರೋ ಇಬ್ಬರೆಂಬುದು ಹುಸಿ ನೋಡ ಕೂಡಲ ಸಂಗಮ ದೇವನಲ್ಲದೆ ಇಲ್ಲವೆಂದಿತು ವೇದ ಬ್ರಹ್ಮ ಪದವಿಯನೊಲ್ಲೆ ವಿಷ್ಣು ಪದವಿಯನೊಲ್ಲೆ ರುದ್ರ ಪದವಿಯನೊಲ್ಲೆ ನಾನು ಮತ್ತಾವ ಪದವಿಯನೊಲ್ಲೆನಯ್ಯ ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವನರಿದಿಪ್ಪ ಮಹಾಪದವಿಯ ಕರುಣಿಸಯ್ಯ. ಯಾರು ಕರೋದಿನ್ನ? ಸ್ವಯಂಭೂ. ಯಾರು ಕರೀತಿರೋದು? ಹಾಯ್. ನಿನ್ ಹಿಂದೆ ನೋಡು ಸ್ವಯಂಭೂ, ನಿನ್ ಹಿಂದೆ ನೋಡು. ಹಾಯ್. ಎಷ್ಟು ಚಂದ ಇದೆ ಗೊತ್ತಾ ನೀನು? ತುಂಬ ಚಂದ ಇದೆಯಾ. ನಿಂಗೆ ಯಾರು ಹೇಳ್ಕೊಟ್ರು ಹಾಡು? ಹಾಡಲ್ಲ ವಚನ ದಿನೇಶ್ ಅವ್ರೆ. ಸಾರಿ. ನಮ್ಮಮ್ಮ ಅಮ್ಮ ಹೇಳ್ಕೊಟ್ರಾ? ಪುಸ್ತಕ ಓದಿ ಹೇಳ್ಕೊಟ್ರ ಕಾಣ್ದೆ ಹೇಳ್ಕೊಟ್ರ? ಅಮ್ಮಂಗೆ ಗೊತ್ತಾ ವಚನ ಪೂರ? ಗೊತ್ತಾ? ಎಷ್ಟು ದಿವಸದಲ್ಲಿ ಕಲಿತೆ? ಎಷ್ಟು ದಿವಸ ಬೇಕಾಯ್ತು ನಿಂಗೆ ಕಲಿಯಕ್ಕೆ? ಸುಮಾರು ವರ್ಷ ಬೇಕು. ಓ ದೇವ್ರೆ, 1-8 ವರ್ಷ ಬೇಕಾಯ್ತಾ? 7 ದಿನ. 2 ದಿನ. 2 ದಿವಸನಾ? ಸ್ವಯಂಭೂ ಅಮ್ಮನ ಹೆಸರು ಹೇಳ್ತೀಯಾ? ಸೂಪರ್. ನಾಗಶ್ರೀ. ನಾಗಶ್ರೀ. ನಂಗೆ ಹೇಳ್ತೀರಿ ನೀವು ನೋಡಿ, ಮೈಕ್ ಎಷ್ಟು ದೊಡ್ಡ ಮೈಕ್ ಇದೆ. ಕೇಳಿಸ್ಲಿಲ್ಲ. ಅಪ್ಪನ ಹೆಸರು? ಆನಂದ. ಆನಂದ. ಶ್ರೀಯುತ ಆನಂದ ಹಾಗೂ ಶ್ರೀಮತಿ ನಾಗಶ್ರೀ ಆನಂದ ಅವರ ಮಗು ಸ್ವಯಂಭೂ ಬಾಯರಿ ಇವತ್ತು 12ನೇ ಶತಮಾನದಲ್ಲಿ ಬಸವಣ್ಣನವರು ನಮಗೆಲ್ಲ ಕೊಟ್ಟು ಹೋದಂತಹ ವಚನವನ್ನು ಬಹಳ ನಿರರ್ಗಳವಾಗಿ ಸುಲಲಿತವಾಗಿ ನಮ್ಮ ಮುಂದೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ, ಈಗ 5 ವರ್ಷದ ಮಕ್ಕಳು ದಿನೇಶ್ ಅವ್ರು ಹೇಳಿದಾಗೆ ಮಾತಾಡೋದು ಕಷ್ಟ. ಇನ್ನು ನಾವು ಶಾಲೆಗೆ ಅಂತೆಲ್ಲ ಹಾಕಿದರೆ ಒಂಚೂರು ರೈಮ್ಸು ಒಂಚೂರು ಬಾಯಿಗೆ ಬಂದಿರುತ್ತೆ. ಆದರೆ ನಮ್ಮ ಮಣ್ಣಿನ ಸಂಸ್ಕಾರ ಈ ಬಸವಣ್ಣನ ವಚನಗಳನ್ನು ಈ ರೀತಿ ಬಾಯಿಪಾಠ ಮಾಡ್ಕೊಂಡಿರುವಂಥ ಈ ಪುಟ್ಟ ಕಂದನಿಗೆ ಎಷ್ಟು ದೊಡ್ಡ ಚಪಾಳೆ ಬಂದರೂ ಕಮ್ಮಿ ಅಂತ ನಮ್ಗನ್ನಿಸ್ತದೆ. ಜೋರಾಗಿ
ಸಂಸ್ಕಾರವಿಲ್ಲದ ಶಿಕ್ಷಣ ಸುಗಂಧವಿಲ್ಲದ ಹೂವಿನಂತೆ ಅಂತ ಹೇಳ್ತೀವಿ. ಇವತ್ತಿನ ಶಿಕ್ಷಣ ಮಟ್ಟ, ಶಿಕ್ಷಣದಲ್ಲಿ ಸಂಸ್ಕಾರ ಅನ್ನೋದು ಕಮ್ಮಿ ಆಗ್ತಿದೆ. ಏನ್ ಅನ್ಸುತ್ತೆ ನಿಮ್ಗೆ ದಿನೇಶ್ ಅವರೇ? ನಾನು ನಿಜವಾಗ್ಲೂ ಕೇಳಿಲ್ಲ, ಒಳಗೆ ಕರೆದ್ರಿ ಏನೋ ಮಾತಾಡ್ತಾ ಅಲ್ಲ. ಇದ್ದೆ. ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ಹೌದಂದ್ರೆ ನೀವು ಕೌಂಟರ್ ಕ್ವಶನ್ ಕೇಳಿದ್ರೆ ನಾನು ಹಿಂಗೆ ನೋಡ್ಬೇಕು ಆಮೇಲೆ. ಇಲ್ಲ, ನಾನು ಏನ್ ಕೇಳಿದೆ ಅಂದ್ರೆ ಇವತ್ತಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಸಂಸ್ಕಾರ ಅನ್ನೋದೇ ಇಲ್ಲ ಅಂತ. 100% ಕರೆಕ್ಟು. ಯಾಕಂದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಪ್ರತಿ ವರ್ಷ. ನಮ್ಮ ಈ ಏನು ವಿಪ್ರವೇದಿಕೆ ಬ್ರಾಹ್ಮಣರ ಒಂದು ಸಂಸ್ಕಾರ ಆಚರಣೆಗಳು ನಿಮ್ಗೆ ನಿಜವಾಗಲೂ ಗೊತ್ತಾಗೋದು ಇಂಥ ವಿಪ್ರವೇದಿಕೆ ಪ್ರೋಗ್ರಾಮ್ಗಳಲ್ಲಿ. ಇದೇ ಮಗು ನಾನು ವಚನ ಹೇಳ್ತೀನಿ ಅಂತ ಹೇಳಿದ್ರೆ ಇಂಗ್ಲೀಷ್ ಮೀಡಿಯಮಲ್ಲಿ ಅವಕಾಶ ಕೊಡ್ತಾರೋ ಗೊತ್ತಿಲ್ಲ ನನಗೆ ನಿಜವಾಗಲೂ. ಯಾಕಂದ್ರೆ ರೈಮ್ಸ್ ಹೇಳಕ್ಕೆ ಹೇಳ್ತಾರೆ, ಇಲ್ಲ ಇಂಗ್ಲೀಷ್ ಯಾವುದೋ ಸಾಂಗ್ ಹೇಳಿ. ಏನು ಕರೆಕ್ಟಾ? ಈಗ ನಾನು ಶಾಲೆ ಹೋಗಿ ಸುಮಾರು ವರ್ಷ ಆಯ್ತು. ಈಗಿನ ಮಕ್ಕಳಿಗೆ ಕೇಳ್ತಾ ಇರೋದು ರೈಮ್ಸ್ ಮಾತ್ರ ಹೇಳುತ್ತಾನೆ, ಹಾಡಂದ್ರೆ 100% ಶೂರ್ ಅದು ಇಂಗ್ಲೀಷಲ್ಲಿ ಹೇಳ್ತಾರೆ ಅದನ್ನು. ಅದು ಇಂಗ್ಲೀಷ್. ನೋಡಿ ಅದೇ ಹೇಳಿದ್ದು. ನಿಂಗೆ ಇವರೆಲ್ಲ ಚಪ್ಪಾಳೆ ತಟ್ಟಿದ ತಕ್ಷಣ ಖುಷಿ ಆಯ್ತಾ? ಎಷ್ಟು ಖುಷಿ ಆಯ್ತು? ತುಂಬಾ ಖುಷಿ ಆಯ್ತು. ಇನ್ನೊಂದ್ಸಲ ಹೊಡೆದ್ರೆ ಹಾಲು ಕುಡಿದಷ್ಟು ಖುಷಿ ಆಗುತ್ತಾ? ನಿಜ? ನೀನೇ ಹೇಳು, ಜೋರ ಚಪ್ಪಾಳೆ ತಟ್ಟಿ ಅಂತ ಹೇಳು. ಒಂದ್ ನಿಮಿಷ ಚಪ್ಪಾಳೆ ತಟ್ಟಿಯೋದ್ರೆ ತಡಬೇಡಿ, ಸುಮ್ಮನೆ ಕಣ್ಣಿಂದ ತಡ್ತಿದ್ರಿ. ಒಂದ್ ನಿಮಿಷ ರೀ, ನೀನೇ ಹೇಳು, ಜೋರಾಗಿ ಹೇಳು. ಜೋರಾದ ಚಪ್ಪಾಳೆ ತಟ್ಟಿ ನೋಡಿ. ಕೆಲಸ ಮಾಡ, ಸ್ವಲ್ಪ ಚಪ್ಪಾಳೆ ತಟ್ಟರೆ ಸ್ವಲ್ಪ ಖುಷಿಯಾಗಿದೆ ಅಂತ ಅರ್ಥ, ಸ್ವಲ್ಪ ಜಾಸ್ತಿ ತಟ್ಟರೆ ಪರವಾಗಿಲ್ಲ ಅಂತ ಅರ್ಥ. ಜೋರಾಗಿ ಶಿಳ್ಳೆ ಹಾಕಿ ಚಪ್ಪಾಳೆ ತಟ್ಟರೆ ಒಂದೇ ಸಿರಿ ಮಾರೆ, ಆಯ್ತಾ? ಇನ್ ಜೋರ್ ಖುಷಿಯಾದ್ರೆ ಜೋರ್ ಶಿಳ್ಳೆ ಚಪ್ಪಾಳೆ ಹಾಕಿ ನಂಗೆ ಬಹಳ ಖುಷಿ ಆಗ್ತದೆ ಹೇಳ್ಬಿಟ್ಟು ನೀನು ಹೇಳ್ಬೇಕು, ನಾನು ಹೇಳುದಲ್ಲ. ಹೇಳಿ. ವಾವ್! ಮುಂದಿನ ವರ್ಷ ಸ್ವಯಂಭೂ ಇನ್ನೂ 2 ವಚನ ಸೇರಿಸಿ 3 ವಚನ ಹೇಳಬೇಕು ಸ್ವಯಂಭೂ. ವರ್ಷ ಇದೇ ಕಾರ್ಯ. ಖುಷಿ ಆಯ್ತಾ? ನನ್ನ ಹೆಸರು ದಿನೇಶ್ ಬೈದ್ಯ ಅಂಪರ್, ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ, ಆಯ್ತಾ? ಥ್ಯಾಂಕ್ ಯು, ಬಾಯ್. ಇದು ನೀನೇ ತಿನ್ಬೇಕು, ಅಮ್ಮಂಗೆ ಟೇಸ್ಟಿಗೆ ಕೊಡಬಾರದು, ಸರಿಯಾ? ವಚನ ಹೇಳ್ಕೊಟ್ಟಿದ್ದು ನಾನು, ನಂಗೊಂಚೂರು ಕೊಡ್ಬೇಕಂದ್ರು ಅನ್ಭವ ಹೇಳೋಕತ್ತಿಲ್ಲ. ಹೇಳದ್ ನಾನು ಅಂತೇಳಿ ನೀನು ಒಬ್ಬನೇ ತಿನ್ಬೇಕಾಯ್ತಾ? ಗೊತ್ತಾಯ್ತಾ ಹೇಳಿದ್ದು? ನೀವು ತುಂಬಾ ಪ್ರಶ್ನೆ ಕೇಳಿ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ದಿನೇಶ್ ಅವರೇ. ಚಾಕ್ಲೇಟ್ ತಿನ್ನಲ್ವಂತೆ. ಚಾಕ್ಲೇಟ್ ತಿನ್ನಲ್ವಾ? ಅದಕ್ಕೆ ನೀನು ಮಾತೇ ಇಲ್ಲ, ಬೇರೆ ಅನ್ಬೇಕು ನಿಂಗೆ. ಒಂದ್ ಪ್ಲೇಟ್ ಇಡ್ಲಿ ವಡೆ ಸ್ವಿಗ್ಗಿ ಮಾಡಿ ಯಾರು ತಿಂತ್ಯಾ? ಇಡ್ಲಿ ದೋಸೆ ಅಲ್ಲ, ಚಾಕ್ಲೇಟ್ ಈ ತರ ನೋಡೋ ಮಕ್ಕಳು ಇವಾಗ ನಮಗ್ ಸಿಗ್ತಾರೆ ಅಂದ್ರೆ ಇದಕ್ಕೂ ಒಂದ್ ಚಪ್ಪಾಳೆ ಬರ್ಬೇಕು. ನಿನಗೆ ಬೆಳಿಗ್ಗೆ ತಿಂಡಿ ತಿಂದ್ಯಾ? ತಿಂದಾಯ್ತಾ? ಏನ್ ತಿಂದೆ? ಇಡ್ಲಿ ತಿಂದ್ಯಾ? ನನ್ನ ಫೇವ್ರೇಟ್ ಕಣದು ಇಡ್ಲಿ. ಮಧ್ಯಾಹ್ನ